ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಕಾಶಿಯ ಜ್ಞಾನವ್ಯಾಪಿ ಮಸೀದಿ ಬಗ್ಗೆ ಎಎಸ್ಐ ಈಗಾಗಲೇ ವರದಿಯನ್ನ ನೀಡಿದೆ. ಆ ವರದಿಯ ಹೈಲೈಟ್ಸ್ ಏನು, ಅದರಲ್ಲೂ ಕರ್ನಾಟಕಕ್ಕೂ ಜ್ಞಾನವ್ಯಾಪಿಗೂ ಒಂದು ನಂಟಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹೈಲೈಟ್ಸ್ ಏನೆಲ್ಲ ಸಿಕ್ಕಿದೆ ಶಶಿಶೇಖರ್? ಪ್ರಗತಿ, ಇವತ್ತಿಗೂ ಕಾಶಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ. ಹಲವು ವರ್ಷಗಳ ಹಿಂದೆ ಕರ್ನಾಟಕದಿಂದ ಅವರು ಪೂಜೆ ಪುನಸ್ಕಾರ ಮಾಡುವ ವಿಷಯಕ್ಕೆ, ಶ್ರಾದ್ದ ಮಾಡುವ ವಿಷಯಕ್ಕೆ ಕರ್ನಾಟಕದಿಂದ ವಲಸೆ ಹೋದಂತಹ ಕನ್ನಡಿಗರಲ್ಲಿ ಇವತ್ತಿಗೂ ಇದ್ದಾರೆ. ಆ ಕಾರಣದಿಂದಾಗಿ ಇಲ್ಲಿಂದ ಹೋದವರು ಅಲ್ಲಿ ಉಳಿದುಕೊಂಡಿದ್ದಾರೆ. ಅದೇ ಕಾರಣದಿಂದ ಕನ್ನಡದ ಶಾಸನಗಳು ಅಲ್ಲಿ ಪತ್ತೆಯಾಗಿರುವಂತದ್ದು. ಇವತ್ತು ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಕನ್ನಡದ ಬರಹಗಳುಳ್ಳ ಶಾಸನ ಅಲ್ಲಿ ಪತ್ತೆಯಾಗಿದೆ. ಇಬ್ಬರು ಕನ್ನಡಿಗರ ಹೆಸರನ್ನ ಕನ್ನಡದಲ್ಲಿ ಕೆತ್ತಿದ್ದಾರೆ. ಅದರ ಉಲ್ಲೇಖವನ್ನು ಕೂಡ ಸುಮಾರು 830 ಪೇಜ್ಗಳ ಎಎಸ್ಐ ರಿಪೋರ್ಟ್ ಅದು. ಆ ರಿಪೋರ್ಟ್ ನಲ್ಲಿ ಕನ್ನಡದ ಶಾಸನದ ಉಲ್ಲೇಖ ಇದೆ, ತೆಲುಗಿನ ಶಾಸನದ ಉಲ್ಲೇಖ ಇದೆ ಮತ್ತು ಜೊತೆಗೆ ದೇವನಾಗರಿ ಭಾಷೆಯಲ್ಲಿ ಬಳಸಿರುವಂತಹ ಹಲವು ಶಾಸನಗಳು ಸಿಕ್ಕಿದ್ದಾವೆ. 30ಕ್ಕೂ ಹೆಚ್ಚು ಹಿಂದೂ ದೇಗುಲದ ವಿಗ್ರಹಗಳು, ಕೆತ್ತನೆಗಳು, ರಚನೆಗಳು ಸಿಕ್ಕಿದೆ. ಶಿವಲಿಂಗದ ಮಾದರಿ ಸಿಕ್ಕಿದೆ. ನಾವು ಹಿಂದಿನಿಂದ ನೋಡ್ತಾ ಇದ್ವಿ, ಹಲವು ಬಾರಿ ಅದರ ದೃಶ್ಯಗಳು ಬಂದಾಗ, ಇಮೇಜ್ಗಳು ಬಂದಾಗ ಅದರ ಬಗ್ಗೆ ವೈಜ್ಞಾನಿಕವಾದ ಸರ್ವೆ ಆದ್ರೆ ಮಾತ್ರ ಅದಕ್ಕೊಂದು ಲೀಗಲ್ ವ್ಯಾಲ್ಯೂ ಬರುತ್ತೆ. ಸಾಮಾನ್ಯವಾಗಿ ನೀವು ಆ ಮಸೀದಿಯ ಈಗ ವಿವಾದಿತ ಕಟ್ಟಡದ ಹಿಂಭಾಗವನ್ನ ನೋಡಿದ್ರೆ, ಅಂದ್ರೆ ಪಶ್ಚಿಮ ಭಾಗದ ಗೋಡೆಯನ್ನ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಹಿಂದೂ ದೇಗುಲದ ಗೋಡೆಯ ಮೇಲೆ ಮಸೀದಿಯ ಗುಮ್ಮಟಗಳನ್ನ ನಿರ್ಮಾಣ ಮಾಡಲಾಗಿದೆ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ಕಾನೂನು ಹೋರಾಟದಲ್ಲಿ ದಾಖಲೆಗಳು ಬೇಕಾಗತ್ತೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸರ್ವೆ ಮಾಡಿ ವೈಜ್ಞಾನಿಕವಾಗಿ ಇದು ಯಾವ ಕಾಲದ ಕಟ್ಟಡ ಅಂತ 1600ರಿಂದ 1700ರ ಅವಧಿಯಲ್ಲಿ ಕಟ್ಟಲಾದಂತಹ ಕಟ್ಟಡ ಅಂತ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಎಎಸ್ಐ ಸರ್ವೆಯಲ್ಲಿ. ಔರಂಗಜೇಬ ಅಲ್ಲಿದ್ದಂತಹ ವಿಶ್ವನಾಥನ ದೇಗುಲವನ್ನ ಒಡೆದು ಅದರ ಮೇಲೆ ಮಸೀದಿ ಕಟ್ಟಿಸಿದ್ದಕ್ಕೆ ಔರಂಗಜೇಬ ಬರೆಸಿಕೊಂಡಿರುವಂತಹ ಪುಸ್ತಕದಲ್ಲೇ ಉದಾಹರಣೆಗಳಿದ್ದಾವೆ. 1669ರಲ್ಲಿ ಔರಂಗಜೇಬ ಮಸೀದಿ ಆ ದೇವಸ್ಥಾನವನ್ನ ಧ್ವಂಸ ಮಾಡಿದ್ದಕ್ಕೆ ಉದಾಹರಣೆಗಳಿದ್ದಾವೆ. ಹಾಗಾಗಿ ಇವತ್ತಿನ ಎಎಸ್ಐ ಸರ್ವೆ ರಿಪೋರ್ಟ್ ಮುಂದಿನ ಕಾನೂನು ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಅಯೋಧ್ಯೆಯ ವಿಷಯದಲ್ಲೂ ಕೂಡ ಎಎಸ್ಐ ಕೊಟ್ಟಂತಹ ರಿಪೋರ್ಟ್ ಅಂತಿಮ ತೀರ್ಪಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಆ ಕಾರಣದಿಂದಾಗಿ ಈ ರಿಪೋರ್ಟ್ಗೆ ಬಹಳ ಮಹತ್ವ ಇದೆ. ಯಾಕಂದ್ರೆ ವೈಜ್ಞಾನಿಕವಾಗಿ ಒಂದು ತಂಡ ತಿಂಗಳಿಡೀ ಸರ್ವೆ ಮಾಡಿ ಪರಿಶೀಲನೆಯನ್ನ ಮಾಡಿ ರಿಪೋರ್ಟ್ ಕೊಟ್ಟಿರುವಂತದ್ದು. ಹಾಗಾಗಿ ಇದಕ್ಕೆ ಕಾನೂನಿನಲ್ಲಿ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಇದು ಮುಂದಿನ ಮಸೀದಿ ಮತ್ತು ಮಂದಿರದ ಕಾನೂನು ಹೋರಾಟದಲ್ಲಿ ಈ ರಿಪೋರ್ಟ್ ಪ್ರಮುಖ ಪಾತ್ರ ವಹಿಸುತ್ತೆ. ಪ್ರಗತಿ, ಶಶಿಶೇಖರ್, ನೀವೇ ಹೇಳಿದಂತೆ ಈಗ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಕುರುಹುಗಳು ಈಗ ಸಿಕ್ಕಿದೆ. ಎಎಸ್ಐ ನೀಡಿರುವಂತಹ ವರದಿಯನ್ನ ನೋಡ್ತಾ ಹೋಗೋದಾದ್ರೆ, ಹಾಗಾದ್ರೆ ಮುಂದೆ ಏನಾಗ್ಬೋದು ಅಂತ ಕಾನೂನಿನ ಪ್ರಕ್ರಿಯೆ ನೋಡ್ತಾ ಹೋಗೋದಾದ್ರೆ, ಈಗ ಅಲಹಾಬಾದ್ ಹೈಕೋರ್ಟ್ ಮತ್ತೆ ವಾರಾಣಸಿಯ ಜಿಲ್ಲಾ ಕೋರ್ಟ್ ಎರಡೂ ಕಡೆ ಆ ಜಾಗದ ಹಕ್ಕಿಗಾಗಿ ಹಿಂದೂಗಳು ಫೈಟ್ ಮಾಡ್ತಾ ಇದ್ದಾರೆ. ಈಗ ಆ ಜ್ಞಾನವಾಪಿ ವಿವಾದಿತ ಕಟ್ಟಡ ಮುಸ್ಲಿಮರ ವಶದಲ್ಲಿದೆ. ಅಲ್ಲಿ ಶೃಂಗಾರ ಗೌರಿಯನ್ನ ಪೂಜೆ ಮಾಡ್ಬೇಕು ಅಂತ 5 ಮಹಿಳೆಯರು ಕಾಶಿಯ ಕೋರ್ಟ್ ನ ಮೊರೆ ಹೋಗಿದ್ರು, ವಾರಾಣಸಿಯ ಜಿಲ್ಲಾ ಕೋರ್ಟ್ ಮೊರೆ ಹೋಗಿದ್ರು. ಅದು ಒಂದು ಬಾರಿ ವಿಚಾರಣೆ ನಡೀತಾ ಇದೆ. ಆ ವಿಚಾರಣೆಯ ಮುಂದಿನ ಭಾಗವೇ ಒಳಗೆ ಸರ್ವೆ ಮಾಡ್ಬೇಕು, ವೈಜ್ಞಾನಿಕವಾಗಿ ಸರ್ವೆ ಮಾಡ್ಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ತನಕ ಹೋಯ್ತು. ಹೈಕೋರ್ಟ್ ಕೂಡ ಸರ್ವೆ ಮಾಡಿ ಅಂತ ಪರ್ಮಿಷನ್ ಅನ್ನ ಕೊಟ್ಟಿದೆ. ಈಗ ಒಂದು ವೈಜ್ಞಾನಿಕ ಸರ್ವೆಯಾಗಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಅದು ಕೂಡ ಅಯೋಧ್ಯೆಯಂತೆ ಟೈಟಲ್ ಡಿಸ್ಪ್ಯೂಟ್, ಭೂ ವ್ಯಾಜ್ಯ. ಆ ಕಾರಣದಿಂದಾಗಿ ಆ ಇಡೀ ಭೂಮಿ ಜ್ಞಾನವಾಪಿ ವಿವಾದಿತ ಕಟ್ಟಡ ಇರುವಂತಹ ಜಾಗ ಹಿಂದೂಗಳದ್ದು ಅನ್ನುವುದು ಹಿಂದೂ ಅರ್ಜಿದಾರರ ವಾದ. ಮುಸ್ಲಿಮರು ಇಲ್ಲ, ನಾವು ಮಸೀದಿ 100 ವರ್ಷಗಳಿಂದ ಇಲ್ಲಿ ನಾವು ನಮಾಜ್ ಮಾಡ್ತಾ ಇದ್ದೀವಿ, ಇದು ಮಸೀದಿಯ ಕಟ್ಟಡ, ಯಾವುದೋ ಕಾಲದಲ್ಲಿ ಏನೋ ಆಗಿದೆ ಅಂತ ನಾವಿವತ್ತು ಇದರ ಮೇಲಿನ ಹಕ್ಕನ್ನ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಅವರ ವಾದಕ್ಕೆ ಒಂದು ಕಾನೂನನ್ನ ಬಳಸ್ಕೊಳ್ತಿದ್ದಾರೆ. ಅದು 1991ರ ಪೂಜಾ ಸ್ಥಳಗಳ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ ಯಾವುದೇ ಸ್ಥಳದ ಪೂಜಾ ಸ್ವರೂಪವನ್ನ ಬದಲು ಮಾಡುವಂತಿಲ್ಲ. 1947ಕ್ಕೆ ಮುಂಚೆ ಹೇಗಿತ್ತೋ ಅದೇ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನೋದು ವಾದ. ಆದ್ರೆ ಮಸೀದಿ ನಿರ್ಮಾಣ ಆಗಿದ್ದು ಹೇಗೆ, ಔರಂಗಜೇಬ ಅಲ್ಲಿದ್ದ ದೇವಸ್ಥಾನವನ್ನ ಒಡೆದು ಹಾಕಿಸಿದ್ದ, ಈ ಎಲ್ಲದಕ್ಕೂ ಕೂಡ ದಾಖಲೆಗಳು ಹಿಂದೂ ಅಧಿಕಾರರ ಬಳಿ ಇದೆ. ಇದು ಕೂಡ ಅಯೋಧ್ಯೆಯ ಮಾದರಿಯಲ್ಲಿ ಕಾನೂನು ಹೋರಾಟ ಇನ್ನೊಂದಷ್ಟು ವರ್ಷಗಳ ಕಾಲ ಎಳೆದುಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಶಶಿಶೇಖರ್, ನೀವೆಲ್ಲ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.